ಕನ್ನಡಕ್ಕೆ ಹೋಗಲಿ ಅರ್ಜಿನಿಟಿಗೆ. ಇವತ್ತು ಮುಂಜಾನೆ ನಮ್ಮ ಮನೆ ಮುಂದೆ ಹಾವು ಬಂದಿತ್ತು ರೀ. ದಿಢೀರನ ಇಲ್ಲಿ ನಮಗೆ ಕಟ್ಗೆ ಕಡೆಯವ್ರೊಬ್ರು ಇವ್ರ ನಂಬರ್ ಕೊಟ್ರ ಅಂಕಲ್, ಇವ್ರು ಕಾರ್ಡ್ ಕೊಟ್ರು. ಹಾವು ಹಿಡಿಯೋರು ಅದ ನೋಡ್ರಿ ಅಂತೇಳಿ. ನೀಲು ಅಂತೇಳಿ ಇಲ್ಲೇ ನಮ್ಮ ಊರ ಪಕ್ಕ ಹೊಸಳ್ಳಿ ಅವರು. ಭಾಳ ಖುಷಿ ಆಯ್ತು, ಯಾಕಂದ್ರೆ ಇಲ್ಲೇ ನಮ್ಮ ಮಕ್ಳ ಮುಂದೆ ಇತ್ತು. ಕಲ್ಲೊಳಗೆ ಹೋಗಿತ್ತದು ಸಂಧಿ ಒಳಗೆ. ಅವಾಗ ಹಾವನ್ನು ಹಿಡಿದು ಕೊಟ್ಟರು. ಭಾಳ ಖುಷಿ ಆಯ್ತು. ನಿಮ್ದು ಹೆಸರೇನು? ನಮಸ್ಕಾರ ರೀ, ನಾನು ಸ್ನೇಕ್ ರಸ್ತೆ ಅವ್ರ ನೀಲಪ್ಪ ಅಂತಂದು, ನಮ್ಮೂರು ಹೊಸಳ್ಳಿ. ಇವಾಗ ಒಂದು ಜಸ್ಟ್ ಕಾಲ್ ಮಾಡಿದ್ರೆ ನಮ್ಮ ಮನೆ ಹತ್ರ ಒಂದು ಹಾವು ಬಂದಿತ್ತು ಬರ್ರಿ ಅಂತಂದೇಳಿ ಅರ್ಜುನ ಇಟ್ಟಿಗೆ ಅವರ ತಂದೆಯವರು ಬಂದು ನೋಡಿದ್ವಿ. ಈ ಜಾಗದೊಳಗೆ ಇತ್ತು ರೀ ಅಲ್ಲಿ. ಇಲ್ಲೆಲ್ಲ ಕಲ್ಲಿದ್ದು ರೀ, ಎಲ್ಲ ತಯಾರು ಮಾಡಿ ಅಲ್ಲಿಂದ ಇನ್ನು ರೆಸ್ಕ್ಯೂ ಮಾಡ್ಕೊಂಡು ಒಳ್ಳೆ ಜಾಗಕ್ಕೆ ಹೋಗಿ ರಿಲೀಸ್ ಮಾಡ್ತೀವಿ. ಇವ್ರಿಗೆ ನೀವು ಫೋನ್ ಹಚ್ಚಿದಂದ್ರೆ ಹಾವು ಒಂದ ಹಿಡಿಯಾರಲ್ಲ, ಏನಾರ ಪ್ರಾಣಿಗಳು ದಾರಿ ಒಳಗೆ ಏನಾರ ಆಕ್ಸಿಡೆಂಟ್ ಆಗಿ ಅಪಾಯದೊಳಗಿದ್ವು ಅಂದ್ರೆ ಇವ್ರ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕು. ನೋಡ್ರಿ, ಇದೇ ಕಾರ್ಡ್. ಇವರು ಭಾಳ ಒಳ್ಳೆ ಕೆಲಸಗಳನ್ನ ಮಾಡಾಕತ್ತಾರೆ. ಯಾಕಂದ್ರೆ ಪರಿಸರಗಳನ್ನು ಉಳಿಸೋ ಕೆಲಸ ಮಾಡಾಕತ್ತಾರ. ಪರಿಸರ ಉಳಿಸೋದು ನಮ್ಮ ಕೈಯಾಗಿರುತ್ತೆ. ಪರಿಸರಗಳಂದ್ರೆ ಇದೇ ಪ್ರಾಣಿಗಳು ಈ ಥರ ಎಲ್ಲ ಉಳಿಸೋದು ಅವ್ರ ಕೆಲಸ. ಯಾಕಂದ್ರೆ ಯಾವುದೇ ಪ್ರಾಣಿಗಳು ಗಾಯಗೊಂಡಾಗ ಅದಕ್ಕೆ ನಾವೆಲ್ಲರೂ ಹೆಂಗೆ ಕೇರ್ ಮಾಡಲಾರ್ದ ಹೋಗ್ತೀವಿ. ಆ ಸಮಯದಾಗ ಈ ನಂಬರ್ ಅಂದರೆ ನಿಮ್ಮೂರ ಹತ್ರ ಯಾರು ಈ ಥರ ಇದ್ದರೆ, ಕೆಲಸ ಮಾಡೋರಿದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಕೊಪ್ಪಳ ಜಿಲ್ಲೆದೊಳಗೆ ಅಂದ್ರೆ ನನಗೆ ಗೊತ್ತಾಗಿದ್ದು ಇವರು ಫಸ್ಟ್ ಟೈಮ್ ನಾ ಈ ಥರ ಹಾವು ಹಿಡಿಯೋದು ನೋಡಿದ್ದು. ಭಾಳ ಖುಷಿ ಆಯ್ತಣ್ಣ. ನೋಡಿರಿ, ಬುಡುಕನ ಮೇಲೆ ಡಿಸ್ಕ್ರಿಪ್ಷನ್ ಒಳಗೆ ಈ ನಂಬರನ್ನು ಹಾಕಿರ್ತೀನಿ, ನೋಡಿ ಕಾಂಟ್ಯಾಕ್ಟ್ ಮಾಡಿರಿ. ಥ್ಯಾಂಕ್ ಯು.